ಮಾಬಾ ಕಾರ್ಪೊರೇಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ಇದು ಏನಂದ್ರೆ ಇಶ್ಯೂ ಇರೋದು ಅಶ್ವಥ್ ನಾರಾಯಣ ತಿಮ್ಮಯ್ಯ. ಅಶ್ವಥ್ ನಾರಾಯಣ ಇದ್ದ ಎಕ್ಸ್ MLC ಆದ BJP ಸ್ಪೋರ್ಟ್ಸ್ ಪರ್ಸನ್ ಆಫ್ BJP. ಇವರು ನಮ್ಮ ಮಾಬಾ ಕಾರ್ಪೊರೇಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಅಗ್ರಿಮೆಂಟ್ ಎಂಟರ್ ಆಗಿದ್ದಾರೆ. 26/10/2024 4 ಫ್ಲಾಟ್ಗೆ ಮಾರಾಟಕ್ಕೋಸ್ಕರ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ಆ ಫ್ಲಾಟ್ಗಳಿರೋದು ನಿಮಗೆ ಡೀಟೇಲ್ ಹೇಳ್ತೀನಿ. ರಾಮಚಂದ್ರ ವಿಲೇಜ್ ಅಲ್ಲಿ ಇರೋದಂತ ಇದು. ರಾಮಚಂದ್ರ ವಿಲೇಜ್ ಅಂತ 4 ಫ್ಲಾಟ್ಗಳು. ಫ್ಲಾಟ್ ನಂಬರ್ 313 ಇದು 3rd ಫ್ಲೋರ್ ಇದೆ, 517 5th ಫ್ಲೋರ್ ಇದೆ, 715 7th ಫ್ಲೋರ್ ಇದೆ, 713 7th ಫ್ಲೋರ್ ಇದೆ. ಈ 4 ಫ್ಲಾಟ್ಗಳಿಗೆ ನಮ್ಮ ಮಾಬಾ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಅಗ್ರಿಮೆಂಟ್ ಎಂಟರ್ ಆಗಿದ್ದಾರೆ. ಮೊದಲನೇ ಹೇಳ್ತೀನಿ. ಮೊದಲನೇದು ಫ್ಲಾಟ್ ನಂಬರ್ 313 3rd ಫ್ಲೋರ್ ಇದಕ್ಕೆ ಟೋಟಲ್ ಕನ್ಸಿಡರೇಷನ್ 30,25,000. ಅವ್ರು 20 ಲಕ್ಷ ಅಡ್ವಾನ್ಸ್ ತಗೊಂಡಿದ್ದಾರೆ ಒಂದೇ ಫ್ಲಾಟ್ 313ಗೆ. ಅಡ್ವಾನ್ಸ್ ತಗೊಂಡಿರೋದು ಮಾಬಾ ಮ್ಯಾನೇಜಿಂಗ್ ಡೈರೆಕ್ಟರ್. ಅವ್ರು ಅಶ್ವಥ್ ನಾರಾಯಣ, ಅವ್ರ ತಿಮ್ಮಯ್ಯ ಅವ್ರ ಕಡೆ. ಕನ್ಸಿಡರೇಷನ್ ಟೋಟಲ್ 20 ಲಕ್ಷದಿಗೆ 4 ಫ್ಲಾಟ್ಗೆ 80 ಲಕ್ಷ ತಗೊಂಡಿದ್ದಾರೆ. ಇದರಲ್ಲಿ ಏನು ಇಶ್ಯೂ ಅಂತಂದ್ರೆ ಇಲ್ಲಿಗಲ್ ಆಗಿ ನಮ್ಮ ಮಾಬಾ ಕನ್ಸ್ಟ್ರಕ್ಷನ್ ಕಾರ್ಪೊರೇಟ್ ಸರ್ವಿಸ್ ಲಿಮಿಟೆಡ್ಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ನಂತರ ಈ 4 ಫ್ಲಾಟ್ಗಳಲ್ಲಿ 3 ಫ್ಲಾಟ್ನ ಬೇರೆಯವ್ರಿಗೂ ಸೇಲ್ ಮಾಡಿದ್ದಾರೆ. ಮೊದಲನೇ 313ನ ಪಾಂಡುರಂಗ ಬಹಾಪುರ್ ಅವ್ರಿಗೆ ಸೇಲ್ ಮಾಡಿದ್ದಾರೆ. ಎರಡನೇದು 517 ಫ್ಲಾಟ್ನ ಇನ್ ಫೇವರ್ ಆಫ್ ಸಿ ವಿನೋದ್ ಅವ್ರಿಗೆ ಸೇಲ್ ಮಾಡಿದ್ದಾರೆ. ಫ್ಲಾಟ್ ನಂಬರ್ 705ನ ಇನ್ ಫೇವರ್ ಆಫ್ ಸದ್ಯ ವೆಂಕಟರಾಜ್ ಅವರಿಗೆ ಸೇಲ್ ಡೀಡ್ ಅಬ್ಸಲ್ಯೂಟ್ ಸೇಲ್ ಡೀಡ್ ಶೋಧ ಪತ್ರ ಮಾಡಿಕೊಟ್ಟಿದ್ದಾರೆ ಅವರಿಗೆ. ಇನ್ ರೆಸ್ಪೆಕ್ಟ್ ಆಫ್ 713 ಫ್ಲಾಟ್ನ ಗುಮಾನಿ ಇದೆ, ಅದನ್ನು ಸೇಲ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದೀವಿ. ಇವತ್ತಿನ ಪೇಪರ್ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡಲ್ಲಿ ಪೇಪರ್ ನೋಟಿಫಿಕೇಶನ್ ಸೂಚನೆ ಪಬ್ಲಿಕ್ ನೋಟಿಸ್ನ ಇಶ್ಯೂ ಮಾಡಿದ್ದೀವಿ. ಸೊ ಅದನ್ನ ತಮ್ಮ ಗಮನಕ್ಕೆ ತರ್ತೀನಿ. ಇದು ಬಿಟ್ಟು ಈ ಅಗ್ರಿಮೆಂಟ್ನ ವೈಲೇಷನ್ ಮಾಡಿ ಅವರು ಸೇಲ್ ಮಾಡಿರೋದು ಕಾನೂನು ಬಾಹಿರ ಮತ್ತು ಅವರು ಇಲ್ಲಿಗಲಿ ಗೇನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಇದರಿಂದ ನಮಗೆ ನಮ್ಮ ಮಾಬಾ ಕನ್ಸ್ಟ್ರಕ್ಷನ್ MD ಅವರಿಗೆ ಅನಾನುಕೂಲ ಆಗಿ ಈ ಪ್ರೆಸ್ ಮೀಟ್ ಕರೆದಿದ್ದಕ್ಕೆ ಉದ್ದೇಶ ತಿಳಿಸ್ತಾ ಇದ್ದೀವಿ. We pay sir, he should come back to us and say he would complete the final consideration price. If he would complete the final consideration price. ಈಗ ನೀವು ಅಗ್ರಿಮೆಂಟ್ ಹಾಕಬೇಕು ಮತ್ತು ಅವ್ರು ಸೇಲ್ ಮಾಡಬೇಕು, 1 ವರ್ಷ ಗ್ಯಾಪ್ ಇದೆ. ಹೌದು ಸರ್. ನೀವು ಇಲ್ಲಿಗಲ್ ಆಗಿ ಕೋರ್ಟಿಗೆ ಹೋಗಿ ಕೂಡ ನಿಮ್ಮ ಅಗ್ರಿಮೆಂಟ್ ಪೇಪರ್ ಅಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬರ್ದಿರ್ತೀರಿ ಸರ್. ಅವರು ನಮ್ಮ ಆಫೀಸಿಗೆ ಬರ್ದಿರ್ತೀರಿ. ಯಾರೇ ಲಾಯರ್ ಆಗಿ ಯಾರೇ ಜಡ್ಜ್ ಅದು ಕೂಡ ಓದ್ತಾರೆ. 2 ಮಂತ್ಸ್ ಅಲ್ಲಿ ನೀವೇನು ಕ್ಲಿಯರ್ ಮಾಡಬೇಕು. ಅದು ಮಾಡಿಲ್ಲ, ಅವ್ರು ಮಾಡ್ಕೊಂಡಾರೆ, ಅವ್ರು ಇಲ್ಲಿಗಲ್ ಹೋಗ್ತಾರೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾವು ಅವ್ರ ಜೊತೆ ಮಾತುಕತೆಯಲ್ಲಿ ಇದ್ವಿ, ಇವಾಗಲೂ ಮಾತುಕತೆಯಲ್ಲಿ ಇದೀವಿ. ಇವತ್ತು ಮಾತುಕತೆಯಲ್ಲಿ ಏನು ಬರಲ್ಲ. ನಾವು ಅವರೇ ತುಂಬಾ ಅವಕಾಶ ಕೊಟ್ವಿ, ಔಟ್ ಆಫ್ ಗುಡ್ ಫೇತ್ ಕೊಟ್ರಿ ಅವಕಾಶ. ಬಟ್ ಅವರು ಅದು ಪ್ರಕಾರ ನಡ್ಕೊಂಡಿಲ್ಲ. ಅದಕ್ಕೆ ಫೈನಲ್ ಆಗಿ we took up this risk of going ahead to the court and finalizing this matter as soon as possible, sir. We also gave him enough room to complete it, but unfortunately he never lived up to what he has committed. ಹೌದು ಸರ್, we are a registered NBFC. ಸರ್ ಒಂದು ನಿಮಿಷ ನಾನು ನಿಮ್ಗೆ ಹೇಳ್ತೀನಿ, we are a registered NBFC. Okay, ಅದಕ್ಕೆ 2% interest pay ಮಾಡಬೇಕಾಗಿತ್ತು. We have also calculated that and we have also told him what is the minimum balance sale consideration price. ಅದಾದ್ರೂ ಬಂದ್ಬಿಟ್ಟು ನೀವು ಕುತ್ಕೊಂಡು ಮಾತಾಡಿ ಅದನ್ನ ಮೈನಸ್ ಮಾಡಿ ಮಿಕ್ಕಿದ ಏನಿದೆ ನಮ್ಮ ಹತ್ರ ಮಾತಾಡಿ. ಇವಾಗ ಏನಾಗುತ್ತೆ ಅಂದ್ರೆ ಅಬ್ಸಲ್ಯೂಟ್ ಸೇಲ್ ಡೀಡ್ ಮಾಡ್ಕೊಟ್ಟಿರೋದು ಅವ್ರಿಗೂ ಪ್ರಾಪರ್ಟಿ ಹೋಗಲ್ಲ, ಇವ್ರಿಗೂ ಆಗಲ್ಲ, ನಮಗೂ ಆಗಲ್ಲ. ಇಟ್
ಮೇಡಮ್ ನಮ್ಮ ಪ್ರಶ್ನೆಗೆ ಆಫ್ ಮಾಬಾ ಕಾರ್ಪೊರೇಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಈ ಅಶ್ವಥ್ ನಾರಾಯಣ ಮತ್ತು ತಿಮ್ಮಯ್ಯ ಅನ್ನೋರಿಬ್ಬರು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಬಾ ಕಾರ್ಪೊರೇಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ 4 ಫ್ಲ್ಯಾಟು ಸೇಲ್ ಮಾಡ್ತೀವಿ ಅಂತ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಆ ಸೇಲ್ ಅಗ್ರಿಮೆಂಟು ಎಕ್ಸಿಕ್ಯೂಟ್ ಆಗೋ ಮೊದಲೇ ಆ 3 ಫ್ಲ್ಯಾಟನ್ನ ಬೇರೆ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾರೆ. ನಮ್ಮಿಂದ ಪ್ರತಿ ಫ್ಲ್ಯಾಟ್ಗೆ 20 ಲಕ್ಷ ಅಡ್ವಾನ್ಸ್ ತಗೊಂಡಿದ್ದಾರೆ. ಇನ್ನು ಬ್ಯಾಲೆನ್ಸ್ ಕನ್ಸಿಡರೇಷನ್ ನಾವು ಕೊಡಬೇಕಿತ್ತು. ಆದರೂ ನಾವು ಅಗ್ರಿಮೆಂಟ್ ಮುಗಿಯೋಷ್ಟರೊಳಗೇ ಅವರು ಬೇರೆಯವರಿಗೆ ಸೇಲ್ ಡೀಡ್ ಮಾಡಿದ್ದಾರೆ. ಅದರಲ್ಲಿ 4 ಫ್ಲ್ಯಾಟಲ್ಲಿ ಫ್ಲ್ಯಾಟ್ ನಂಬರ್ ಅದು ಇರೋದು ರಾಮಚಂದ್ರ ವಿಲೇಜಲ್ಲಿ. ಮೊದಲನೇ ಫ್ಲ್ಯಾಟ್ ನಂಬರ್ 313. ಫ್ಲಾಟ್ ನಂಬರ್ 313 ಇನ್ ಫೇವರ್ ಆಫ್ ಪಾಂಡುರಂಗ ಬನಾಪುರ್ಗೆ ಮಾಡಿಕೊಟ್ಟಿದ್ದಾರೆ. ಫ್ಲಾಟ್ ನಂಬರ್ 517 ಅದು ಬಂದ್ಬಿಟ್ಟು ಇನ್ ಫೇವರ್ ಆಫ್ ವಿನೋದ ಮಾಡಿಕೊಟ್ಟಿದ್ದಾರೆ. ಫ್ಲಾಟ್ ನಂಬರ್ 507 ಇನ್ ಫೇವರ್ ಆಫ್ ಸಂಧ್ಯಾ ವೆಂಕಟರಾಜ್ ಮಾಡಿಕೊಟ್ಟಿದ್ದಾರೆ. ಫ್ಲಾಟ್ ನಂಬರ್ 4713 ಅದು ಬಂದ್ಬಿಟ್ಟು ನೋಟಿಸ್ ಇಶ್ಯೂ ಮಾಡಿದ್ದೀವಿ, ಬಿಕಾಸ್ ಅದು ನಮ್ಗೆ ಗಮನಕ್ಕೆ ಬಂದಿದೆ ಬೇರೆಯವ್ರಿಗೆ ಮಾರಕ್ಕೆ ಇಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ಆ 4th ಫ್ಲಾಟ್ನ 713ಗೆ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಈಗ ನಿಮ್ಗೆ ಎಷ್ಟು ದುಡ್ಡು ವಾಪಸ್ ಕೊಡಬೇಕು ಅವರು? ಟೋಟಲಿ 80 ಲಕ್ಷ 4 ಫ್ಲ್ಯಾಟ್. 4 ಫ್ಲಾಟ್ಸ್ ಇಂದ 70 to 80 lakhs. ಅದೇ ಏನು ಹೇಳ್ತಾರೆ ನೀವು ದುಡ್ಡು ಕೊಡಕ್ಕೆ? ಸರ್ ಅವ್ರ ಜೊತೆ ನಾವು ದಿನ ಮಾತಾಡ್ತಾನೆ ಇದ್ದೀವಿ. ಅವರು ನಮ್ಮ ಆಫೀಸಿಗೆ ಬಂದು ಮಾಬಾ ಕಾರ್ಪೊರೇಟ್ ಸರ್ವಿಸಸ್ಗೆ ಬಂದು ದಿನ ಒಂದು ಹೇಳ್ತಾರೆ, ಲೈಕ್ ಇವತ್ತು ನಿಮ್ದು ಏನು ಕೊಟ್ಟಿದ್ದೀರ ದುಡ್ಡು ನಾವು ರಿಟರ್ನ್ ಮಾಡಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಬಟ್ ನಮಗೆ ಒಂದು ನೋಟಿಸು ಇಶ್ಯೂ ಮಾಡಲ್ಲ. He goes ahead and does the absolute sale deed with all of the 3 persons of whoever I have just discussed previous to this. ಅವ್ರಿಗೆ ಡೈರೆಕ್ಟಾಗಿ ಅವ್ರು ಬಂದುಬಿಟ್ಟು ಅಬ್ಸಲ್ಯೂಟ್ ಸೇಲ್ ಡೀಡ್ ಮಾಡಿಕೊಡ್ತಾರೆ. ನಮ್ಮ ಗಮನಕ್ಕೊಂದು ತಂದು ಅವ್ರು ಮಾಡಿದರೆ ಅದು ನಾವು ಓಕೆ ಅಂತ ಒಪ್ಕೋಬೋದಾಗಿತ್ತು. ಬಟ್ ನಮ್ಮ ಗಮನಕ್ಕೆ ತಂದಿಲ್ಲ ಸರ್ ಅದನ್ನು. ಈಗ ಅವ್ರು ಯಾರು? ಅಶ್ವಥ್ ನಾರಾಯಣ ಅವ್ರು ಯಾರು? ಅಶ್ವಥ್ ನಾರಾಯಣ ಬಂದ್ಬಿಟ್ಟು he was a former MLC of the BJP and he was also a former spokesperson of the BJP. ಈಗೇನು ಕೋರ್ಟಲ್ಲಿ ಆಗ್ತಾರೆ ಮೇಡಮ್ ಇದರ ಸರ್ ಇವಾಗ ಅವರು ನಮ್ಮ ಜೊತೆ ಚೆನ್ನಾಗಿ ಅವ್ರ ಜೊತೆ ನಮ್ದು ಒಳ್ಳೆ ಒಡನಾಟ ಇತ್ತು. ಸೊ ಹಾಗಾಗಿ ನಾವು ವಿ ಡಿಡ್ಂಟ್ ವಾಂಟ್ ಟು ಗೋ ಟು ದ ಕೋರ್ಟ್ ಅಂಡ್ ಬ್ರಷ್. ಈಗ ಫೈನಲ್ ಚಾನ್ಸ್ ಕೊಡ್ತಾ ಇದ್ದೀರಾ? ಫೈನಲ್ ಚಾನ್ಸ್ ಕೊಡ್ಬೇಕಂತ ಇದ್ವಿ. ಸೊ he was never considering what we were trying to convey to him. ಸೊ ಹಾಗಾಗಿ ಇವತ್ತು ನಾವು ನ್ಯೂಸ್ ಪೇಪರಲ್ಲಿ ಇದ್ರ ಬಗ್ಗೆ ಪಬ್ಲಿಕ್ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಫಾರ್ ಆಲ್ ದಿ ಅಬ್ಸಲ್ಯೂಟ್ ಸೇಲ್ ಡೀಡ್ಸ್ ದಟ್ he has done and cheated our NBFC Maba Corporate Services Private Limited, and we want to take it seriously and we also want to approach the respective courts and law in context to this matter.